ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಮಂಡ್ಯದಲ್ಲಿ ಅರ್ಥಪೂರ್ಣವಾಗಿ ದೇವೇಗೌಡರ ಹುಟ್ಟುಹಬ್ಬವನ್ನು ಕಾರ್ಯಕರ್ತರು ಮುಖಂಡರು ಆಚರಿಸಿದರು. ಎಚ್ ಡಿ ದೇವೇಗೌಡರ ಹೆಸರಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಲಾಯಿತು. ಜೆಡಿಎಸ್ ಕಾರ್ಯಕರ್ತರಿಂದ ಎಚ್ಡಿಕೆಗಾಗಿ ವಿಶೇಷ ಹೋಮ ಹವನ ನಡೆಯಿತು. ಜೆಡಿಎಸ್ ಕಾರ್ಯಕರ್ತರಿಂದ ಎಚ್ ಡಿ ದೇವೇಗೌಡರಿಗಾಗಿ ವಿಶೇಷ ಪೂಜಾ ಹವನ ಕಾರ್ಯಕ್ರಮ ನಡೆಯಿತು. ಮಂಡ್ಯದ ವಿದ್ಯಾಗಣಪತಿ ದೇವಸ್ಥಾನದಲ್ಲಿ ವಿಶೇಷ ಪೂಜಾ ಕೈಂಕರ್ಯವನ್ನು ಹಮ್ಮಿಕೊಳ್ಳಲಾಗಿತ್ತು. ಎಚ್ ಡಿ ದೇವೇಗೌಡರು ಆರೋಗ್ಯ ವೃದ್ಧಿಗಾಗಿ ಗಣಹೋಮ, ನವಗ್ರಹ ಹೋಮ, ಮೃತ್ಯುಂಜಯ ಹೋಮ ನಡೆಸಲಾಯಿತು. ವಿಶೇಷ ಪೂಜೆ ಸಲ್ಲಿಸಿ ಜೆಡಿಎಸ್ ಕಾರ್ಯಕರ್ತರು ಪೂಜೆಯನ್ನು ಸಲ್ಲಿಸಿ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡರು. ಜೆಡಿಎಸ್ ಮುಖಂಡರು ಮತ್ತು ಯುವ ಮುಖಂಡರಾದಂತಹ ಬಿ ಆರ್ ರಾಮಚಂದ್ರ ನೇತೃತ್ವದಲ್ಲಿ ಪೂಜಾ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. ದೇವೇಗೌಡರು ರಾಷ್ಟ್ರೀಯ ನಾಯಕರು, ಇಂದು ಹಬ್ಬದ ರೀತಿ ಹುಟ್ಟುಹಬ್ಬ ಆಚರಿಸುತ್ತಿದ್ದೇವೆ. ಅವರ ಹೆಸರಲ್ಲಿ ಆರೋಗ್ಯ ವೃದ್ಧಿಗಾಗಿ ಹೋಮ ಮಾಡಿಸಲಾಗಿದೆ ಅಂತ ಹೇಳಿದರು. ದೇವರು ಅವರಿಗೆ ಆರೋಗ್ಯ ಆಯುಷ್ಯವನ್ನು ಕೊಡಲಿ ಅಂತ ಕೂಡ ಅವರು ಪ್ರಾರ್ಥನೆ ಮಾಡಿಕೊಂಡರು. ಮಂಡ್ಯ ಒಂದು ಸಿಟಿನಲ್ಲಿ ಶ್ರೀ ಗಣಪತಿ ದೇವಸ್ಥಾನದಲ್ಲಿ ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ಮಾಜಿ ಪ್ರಧಾನಿಗಳು, ರೈತರ ಮಗ, ಮಣ್ಣಿನ ಮಗ ಆದಂಥ ದೇವೇಗೌಡಪ್ಪಾಜಿಯವರ 94ನೇ ವರ್ಷದ ಹುಟ್ಟುಹಬ್ಬವನ್ನು ಇವತ್ತು ಗಣಪತಿ ದೇವಸ್ಥಾನದಲ್ಲಿ ಆವರಣದಲ್ಲಿ ನಮ್ಮ JDS ಜಿಲ್ಲಾ ಅಧ್ಯಕ್ಷರಾದ ರಮೇಶ್ ಅಣ್ಣವರು ಹಾಗೂ ನಮ್ಮ ತಾಲೂಕು ಅಧ್ಯಕ್ಷರಾದಂಥ ಬೋರೇಗೌಡರು, ಸ್ವಾಮಿ ಅಣ್ಣವರು, ಎಲ್ಲ ಕಾರ್ಯಕರ್ತರು, ಮುಖಂಡರು, ಅಭಿಮಾನಿ ದೇವೇಗೌಡಪ್ಪಾಜಿಯವರ ಅಭಿಮಾನಿಗಳು ಎಲ್ಲ ಸೇರಿ ಇವತ್ತು ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ನಮ್ಮ ದೇವೇಗೌಡಪ್ಪಾಜಿಯವರಿಗೆ ಆರೋಗ್ಯ ಆಯಸ್ಸು ಕೊಡಲಿ ಭಗವಂತ ಅಂತೇಳಿ ಇವತ್ತು ಒಂದು ಮೃತ್ಯುಂಜಯ ಹೋಮ ಹಾಗೂ ಒಂದು ನವಗ್ರಹ ಶಾಂತಿ ಹೋಮ ಹಾಗೂ ಗಣಪತಿ ಒಂದು ಪೂಜೆಯನ್ನು ಸಲ್ಲಿಸುವ ಮುಖಾಂತರ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀವಿ. ನಮ್ಮ ದೇವೇಗೌಡಪ್ಪಾಜಿಯವರ ಸೇವೆ ನಮ್ಮ ರಾಜ್ಯಕ್ಕೆ, ನಮ್ಮ ದೇಶಕ್ಕೆ ಅತಿ ಅಮೂಲ್ಯ. ಹಂಗಾಗಿ ನಮ್ಮ ದೇವೇಗೌಡಪ್ಪಾಜಿಯವರಿಗೆ ಆರೋಗ್ಯ ಮತ್ತು ಆಯುಷನ್ನು ಕೊಡಲಿ ಭಗವಂತ ಅಂತೇಳಿ ಎಲ್ಲ ನಮ್ಮ ಕಾರ್ಯಕರ್ತರು, ಮುಖಂಡರು ಎಲ್ಲ ಒಟ್ಟಿಗೆ ಸೇರಿ ಇವತ್ತು ಒಂದು ಹಬ್ಬದ ರೀತಿಯಲ್ಲಿ ಆಚರಿಸಿ ಇವತ್ತು ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀವಿ. ನಮಗೆ ದೇವೇಗೌಡಪ್ಪಾಜಿಯವರ ಆರೋಗ್ಯ ಚೆನ್ನಾಗಿರ್ತದೆ. ಹಂಗಾಗಿ ಅವ್ರ ಸೇವೆ ನಮಗೆ ಅಮೂಲ್ಯ. ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದು ಆಗ ದೇವೇಗೌಡಪ್ಪಾಜಿಯವರ ಒಂದು ಈ ಪೂಜೆಗೆ ಮಾಡಲಿಕ್ಕೆ ನಮ್ಮ ಎಲ್ಲ ದಂಪತಿಗಳ ಸಮೇತ ಬಂದು ನಮ್ಮ ಕಾರ್ಯಕರ್ತರು, ಮುಖಂಡರು ಬಂದು ಭಾಗವಹಿಸಿದ್ದಾರೆ. ಹಾಗೆ ದೇವೇಗೌಡಪ್ಪಾಜಿಯವರ ಈ ಎಲ್ಲರ ನನ್ನ ವೈಯಕ್ತಿಕವಾಗಿ ಮತ್ತು ನಮ್ಮೆಲ್ಲ ಕಾರ್ಯಕರ್ತರು, ಮುಖಂಡರು ಎಲ್ಲ ನಮ್ಮ ಏನು JDS ಪಕ್ಷದ ಎಲ್ಲರಿಗೂ ಪರವಾಗಿ ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೋರ್ತಾ ಆ ದೇವರಲ್ಲಿ ಪ್ರಾರ್ಥನೆ ಮಾಡೋದಿಷ್ಟೇ. ನಮ್ಮ ಭಗವಂತ ಅವ್ರಿಗೆ ನಾವೆಲ್ಲ ನಮ್ಮ ಕಾರ್ಯಕರ್ತರ ಮುಖಂಡರ ಆಯಸ್ಸನ್ನು ಕೊಡಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಈ ದಿನ ವಿಶೇಷವಾಗಿ ಕರ್ನಾಟಕದ ಜನತೆಗೆ, ಭಾರತದ ಜನತೆಗೆ ಒಂದು ಪುಣ್ಯ ದಿನ, ಸುದಿನ. ಈ ದಿನ ಪರಮ ಪೂಜ್ಯರು, ಏಕಮೇಯ ದ್ವಿತೀಯರು ಅನ್ನಿಸ್ಕೊಂಡಂಥ ಒಬ್ಬ ರೈತ ನಾಯಕ, ಮಣ್ಣಿನ ಮಗ, ಭಾರತ ಕಂಡಂಥ ಒಬ್ಬ ಅಭೂತ ವ್ಯಕ್ತಿಯಲ್ಲ, ಅದೊಂದು ಶಕ್ತಿ. ಸನ್ಮಾನ್ಯ ಪರಮ ಪೂಜ್ಯ ದೇವೇಗೌಡ ಸಾಹೇಬರು ಹುಟ್ಟಿದ ದಿನ ಇವತ್ತು. ಈ ಪುಣ್ಯ ದಿನದಂದು ಇಡೀ ರಾಜ್ಯದಲ್ಲಿ ಎಲ್ಲ ಮೂಲೆಗಳಲ್ಲೂ ಪೂಜ್ಯ ದೇವೇಗೌಡರ ಹುಟ್ಟುಹಬ್ಬವನ್ನು ಸಂಭ್ರಮದಿಂದ, ಸಂತೋಷದಿಂದ ಎಲ್ಲ ಕಡೆ ಆಚರಿಸ್ತಿದ್ದಾರೆ. ವಿಶೇಷವಾಗಿ ನಮ್ಮ ಮಂಡ್ಯ ಜಿಲ್ಲೆಯ ಮೂಲೆಯಲ್ಲೂ ಸಹ ಹಬ್ಬದ ವಾತಾವರಣದ ರೀತಿಯಲ್ಲಿ ದೇವೇಗೌಡರ ಹುಟ್ಟುಹಬ್ಬವನ್ನು ಭಾಳ ಭಕ್ತಿ ಮತ್ತು ಶ್ರದ್ಧೆಯಿಂದ ಆಚರಿಸ್ತಾ ಇದ್ದಾರೆ. ವಿಶೇಷವಾಗಿ ನಮ್ಮ ಮಂಡ್ಯ ಕ್ಷೇತ್ರದಲ್ಲಿ ಈ ಭಾಗದ ನಾಯಕರಾದ ರಾಮಚಂದ್ರು ಮತ್ತು ಎಲ್ಲ ಪಕ್ಷದ ಕಾರ್ಯಕರ್ತರುಗಳ, ಮುಖಂಡರುಗಳ ನೇತೃತ್ವದಲ್ಲಿ ಇವತ್ತು ಮಂಡ್ಯದ ಭಾಳ ಪುರಾತನ ದೇವಸ್ಥಾನ, ವಿದ್ಯಾಗಣಪತಿ ದೇವಸ್ಥಾನ, ಪವಿತ್ರವಾದ ದೇವಸ್ಥಾನ, ಈ ದೇವಾಲಯದಲ್ಲಿ ದೇವೇಗೌಡರ ಆರೋಗ್ಯ ಮತ್ತು ಆಯುಷು, ಅವರ ಸೇವೆಯನ್ನು ಭಗವಂತ ಹೆಚ್ಚಿಸಲಿ ಅಂತೇಳಿ ಇವತ್ತು ಗಣಹೋಮ, ನವಗ್ರಹ ಹೋಮ ಮತ್ತು ಅವರ ಆರೋಗ್ಯ ಸದಾಕಾಲ ವೃದ್ಧಿಸಲಿ, ಅವರ ಆಯುಷ್ ಹೆಚ್ಚಲಿ ಅಂತೇಳಿ ಮೃತ್ಯುಂಜಯ ಹೋಮವನ್ನು ಬೆಳಗ್ಗೆಯಿಂದ ಇಲ್ಲಿ ಹಮ್ಮಿಕೊಂಡಿದ್ದು ಅದು ಸಂಪೂರ್ಣವಾಗಿ ಸಂಪನ್ನವಾಗಿದೆ. ಭಗವಂತ ಅವ್ರಿಗೆ ಹೆಚ್ಚಿನ ಆಯುಸ್ಸು ಆರೋಗ್ಯವನ್ನು ಕೊಟ್ಟು ಅವರ ಸೇವೆಯನ್ನು ಸದಾಕಾಲ ಈ ದೇಶಕ್ಕೆ, ಈ ನಾಡಿಗೆ ಕೊಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಇದಾಗಿತ್ತು. ಕಾರ್ಯಕ್ರಮ ಸಂಪನ್ನವಾಗಿದೆ. ದೇವೇಗೌಡರಿಗೆ ಶುಭವಾಗಲಿ. ಇಡೀ ರಾಷ್ಟ್ರದ ಜನರ
ಆಶೀರ್ವಾದ ಅವ್ರ ಮೇಲೆ, ಅವ್ರ ಆಶೀರ್ವಾದ ಜೆಡಿಎಸ್ ಜಿಲ್ಲಾಧ್ಯಕ್ಷರಾದ ಡಿ ರಮೇಶ್ಗೌಡ ಮಾತನಾಡಿ ದೇವೇಗೌಡರಿಗೆ ಶುಭವನ್ನು ಹಾರೈಸಿದರು. ರಾಷ್ಟ್ರದ ಜನರ ಆಶೀರ್ವಾದ ದೇವೇಗೌಡರ ಮೇಲಿರಲಿ ಅಂತ ಪ್ರಾರ್ಥನೆ ಮಾಡಿದರು. ಈ ಸಂದರ್ಭದಲ್ಲಿ ಬೋರೇಗೌಡ, ಮಾಜಿ ನಾಗೇಶ್, ಶಾತೂರ್, ಜಯರಾಮ್ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಕರ್ನಾಟಕ ಮೂಡಲಪಾಯ ಯಕ್ಷಗಾನ ಪರಿಷತ್ತು ಬೆಂಗಳೂರು, ಆದಿಚುಂಚನಗಿರಿ ಮೂಡಲಪಾಯ ಯಕ್ಷಗಾನ ಕೇಂದ್ರ ಮಂಡ್ಯ ಹಾಗೂ ಕರ್ನಾಟಕ ಸಂಘ ಮಂಡ್ಯ ಪ್ರಸ್ತುತಪಡಿಸುವ ದೇವಿ ಮಹಾತ್ಮೆ ಮತ್ತು ಅತ್ತಲ ಕಿಷ್ಕಿಂದಿಯೋಳ್ ನಾಟಕ ಪ್ರದರ್ಶನ ಮಂಡ್ಯದ ಕಲಾಮಂದಿರದಲ್ಲಿ ಯಶಸ್ವಿಯಾಗಿ ನಡೆಯಿತು. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಆಂಧ್ರ ಪ್ರದೇಶದ ಆದಾಯ ತೆರಿಗೆ ಇಲಾಖೆಯ ಮುಕ್ತ ಆಯುಕ್ತರಾದಂತಹ ಜಯರಾಮ್ ರಾಯಪುರ ಅವರು, ಇತ್ತೀಚಿನ ದಿನಗಳಲ್ಲಿ ಅತ್ಯುತ್ತಮವಾದ ಕಾರ್ಯಕ್ರಮಗಳಿಗೆ ಜನಸ್ಪಂದನೆ ಇಲ್ಲ ಅನ್ನುವಂಥ ಸಂದರ್ಭದಲ್ಲಿ ಕರ್ನಾಟಕ ಸಂಘ ಆಯೋಜಿಸಿರುವ ಈ ಕಾರ್ಯಕ್ರಮಕ್ಕೆ ಉತ್ತಮ ಸ್ಪಂದನೆ ವ್ಯಕ್ತವಾಗಿರುವುದು ಅತ್ಯಂತ ಒಳ್ಳೆಯ ಬೆಳವಣಿಗೆ ಅಂತ ಹೇಳಿದರು. ರಾಮಾಯಣ ದರ್ಶನ ಮತ್ತು ಮೂಡಲಪಾಯ ಯಕ್ಷಗಾನಗಳು ಅತ್ಯಂತ ಉತ್ತಮ ವೇದಿಕೆಯಾಗಿದ್ದು ಇವುಗಳನ್ನು ಸದ್ಬಳಕೆ ಮಾಡಿಕೊಳ್ಳಬೇಕು ಅಂತ ಹೇಳಿದರು. ಮಕ್ಕಳಲ್ಲಿ ಈ ರೀತಿಯ ಅಭಿರುಚಿ ಬೆಳೆಸುತ್ತಿರುವುದು ಉತ್ತಮ ಬೆಳವಣಿಗೆ ಅಂತ ಅವರು ತಿಳಿಸಿದರು. ನಾಟಕಗಳ ಬಗ್ಗೆ ನಿರಾಸಕ್ತಿ ಹೆಚ್ಚುತ್ತಿರುವ ಸಂದರ್ಭದಲ್ಲಿ ಕರ್ನಾಟಕ ಸಂಘದ ಈ ಪ್ರಯತ್ನ ಸ್ತುತ್ಯಾರ್ಹ ಅಂತ ಅವರು ಹೇಳಿದರು. ಎಲ್ಲ ಪದಾಧಿಕಾರಿಗಳು, ಹರೀಶ್ ಸೇರಿದಂತೆ, ಸೋಮಣ್ಣ ಸೇರಿದಂತೆ, ಈ ಜಯರಾಮ ಸೇರಿದಂತೆ, ಎಲ್ಲ ನಮ್ಮ ಪದಾಧಿಕಾರಿಗಳು, ಅವರ ಮನೆಯವರು, ಅವರ ಕುಟುಂಬದವರು, ಬಹಳಷ್ಟು ಜನ ಶಾಲೆಯ ಮುಖ್ಯಸ್ಥರು, ಶಾಲೆಯ ಶಿಕ್ಷಕರು ಮತ್ತು ಬಹಳ ಶಾಲೆಯ ಒಂದು ಸಪೋರ್ಟ್ ಸ್ಟಾಫ್ ಏನಿದೆ ಅವರೆಲ್ಲ ಕೂಡ ಬಹಳ ದೊಡ್ಡ ಮಟ್ಟದ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಆ ಕಾರಣದಿಂದ ಬಹುಶಃ ಇವತ್ತು ಒಂದು ಮೊದಲನೇ ಹಂತವನ್ನು ನಾವು ತಲುಪ್ತಾ ಇದ್ದೇವೆ ಅನ್ನೋ ಒಂದು ನನ್ನ ಒಂದು ಅನಿಸಿಕೆಗೆ ಬಹುಶಃ ಎಲ್ಲರ ಒಂದು ದೊಡ್ಡ ಮಟ್ಟದ ಕೊಡುಗೆ, ದೊಡ್ಡ ಮಟ್ಟದ ದುಡಿಮೆ ಇದೆ, ಅದು ಕಾರಣವಾಗಿದೆ ಅಂತ ಬಹಳ ಗಟ್ಟಿಯಾಗಿ ಸಂದರ್ಭ ಹೇಳಬೇಕಾಗುತ್ತೆ. ಸ್ನೇಹಿತರೆ, ನಾಟಕ ಮತ್ತು ಅದರಲ್ಲೂ ಕೂಡ ಯಕ್ಷಗಾನ ಏನಿದೆ ಒಂದು ರೀತಿ ಎಲ್ಲ ಕಲೆಗಳ ಕಿರೀಟಪ್ರಾಯವಾದಂಥ ಒಂದು ಕಲೆ. ಇದರಲ್ಲಿ ನಾಟಕದಲ್ಲಿ, ಯಕ್ಷಗಾನದಲ್ಲಿ ಸಾಹಿತ್ಯ ಇದೆ, ಸಂಗೀತ ಇದೆ, ನೃತ್ಯ ಇದೆ, ಅಭಿನಯ ಇದೆ, ಹೆಜ್ಜೆಗಳಿವೆ, ಪರಿಕರಗಳಿವೆ, ಸಂಗೀತ ಎಲ್ಲ ಸಾಧನೆಗಳಿವೆ. ಬಹಳ ಮುಖ್ಯವಾಗಿ ಒಂದು ಅಭಿನಯ ಏನಿದೆ, ಅಭಿನಯ ಬಹಳ ಮುಖ್ಯವಾಗಿದೆ. ನಮ್ಮೆಲ್ಲ ಇವತ್ತು ದೇವಿ ಮಹಾತ್ಮೆಯ ಆ ದೇವಿಯ ಪಾತ್ರವನ್ನು ಮಾಡಿದಂಥ ಲಲಿತಾಳ ಅಭಿನಯವನ್ನು ಕೂಡ ನೀವು ನೋಡಿದ್ದೀರಿ. ಅದೇ ರೀತಿ ಮಹಿಷಾಸುರನ ಅಭಿನಯವನ್ನು ಕೂಡ ನೋಡಿದ್ದೀರಾ ಮತ್ತು ರಕ್ತಪಿಚಾಸುರನ ಅಭಿನಯವನ್ನು ಕೂಡ ನೋಡಿದ್ದೀರಿ. ಇವೆಲ್ಲ ಕೇವಲ ನಾಟಕವನ್ನು ಮಾಡ್ತಾ ಇಲ್ಲ, ಕೇವಲ ಸಂಭಾಷಣೆಯನ್ನು ನಿಮಗೆ ಹೇಳ್ತಾರೆ. ಆ ಪಾತ್ರಕ್ಕೆ ಜೀವ ತುಂಬುವ ಮಟ್ಟದ ಒಂದು ಅಭಿನಯವನ್ನ ಇವತ್ತು ನಮ್ಮ ಮುಂದೆ ತಂದಿರ್ತಾರೆ. ಇದು ಬಹಳ ದೊಡ್ಡ ವಿಚಾರ. ಯಾಕಂತ ಹೇಳಿದ್ರೆ ಅಂತಿಮವಾಗಿ ಆ ಅಭಿನಯದ ಮುಖಾಂತರ ಆ ಒಂದು ಭಾವನೆಯನ್ನು ನಮ್ಮನ್ನು ಮೂಡಿಸೋ ನಿಟ್ಟಿನಲ್ಲಿ ಅಭಿನಯದ ಮೂಲಕ ಒಂದು ಮಾಡ್ತಾ ಇದ್ದಾರೆ, ಒಂದು ಕಲೆ ಪ್ರದರ್ಶನ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಮಕ್ಕಳಿಗೆ ವಿದ್ಯಾರ್ಥಿ ವೇತನವನ್ನು ಗಣ್ಯರು ಪ್ರದಾನ ಮಾಡಿದರು. ವೇದಿಕೆಯಲ್ಲಿ ಕರ್ನಾಟಕ ಸಂಘದ ಅಧ್ಯಕ್ಷರಾದಂತಹ ಜಯಪ್ರಕಾಶ್ ಗೌಡ, ಸದ್ವಿದ್ಯಾ ಸಂಸ್ಥೆಯ ಮುಖ್ಯಸ್ಥರಾದ ಹರೀಶ್ ಗೌಡ, ಸಮಾಜ ಸೇವಕರಾದ ಜನಾರ್ದನ್, ನಿವೃತ್ತ ಪ್ರಾಧ್ಯಾಪಕರಾದ ಡಾಕ್ಟರ್ ಚಿಕ್ಕಣ್ಣ ಎಸ್ ಶೆಟ್ಟಿ, ಚಂದಗಾಲು ಲೋಕೇಶ್ ಸೇರಿದಂತೆ ಅನೇಕರಿದ್ದರು. ನಂತರ ನಡೆದ ದೇವಿ ಮಹಾತ್ಮೆ ಮತ್ತು ಅತ್ತಲ ಕಿಷ್ಕಿಂದಿಯೋಳ್ ನಾಟಕ ಪ್ರದರ್ಶನ ವಿಶೇಷವಾಗಿ ಗಮನ ಸೆಳೆಯಿತು. ವಿಶೇಷವಾಗಿ ಸದ್ವಿದ್ಯಾ ಶಿಕ್ಷಣ ಸಂಸ್ಥೆಯ ರಂಗತಂಡ ಪ್ರಸ್ತುತಪಡಿಸಿದ ರಾಮಾಯಣ ದರ್ಶನ ಮಹಾಕಾವ್ಯ ಆಧರಿಸಿದ ನಾಟಕ ಅತ್ತಲ ಕಿಷ್ಕಿಂದಿಯೋಳ್ ನಾಟಕ ಗಮನ ಸೆಳೆಯಿತು. ಈ ನಾಟಕವನ್ನು ಮಂಜುನಾಥ್ ಎಲ್ ಬಡಿಗೇರ ಪ್ರಸ್ತುತಪಡಿಸಿದರು. ಮಕ್ಕಳು ಅತ್ಯುತ್ತಮವಾಗಿ ಪ್ರದರ್ಶನವನ್ನು ನೀಡಿ ಗಮನವನ್ನು ಸೆಳೆದರು. ಹಲಗೂರು ಸಮೀಪದ ದಳವಾಯಿ ಕೋಡಿಹಳ್ಳಿ ಗ್ರಾಮ ಪಂಚಾಯತಿ ಆವರಣದಲ್ಲಿ ಅನುಸೂಚಿತ ಜಾತಿ ಮತ್ತು ಅನುಸೂಚಿತ ಬುಡಕಟ್ಟುಗಳ ಕುಂದುಕೊರತೆ ಸಭೆ ಹಲಗೂರು ವೃತ್ತ ನಿರೀಕ್ಷಕರ ನೇತೃತ್ವದಲ್ಲಿ ನಡೆಯಿತು. ಸಭೆಯಲ್ಲಿ ಮಾತನಾಡಿದ ವೃತ್ತ ನಿರೀಕ್ಷಕರಾದ ಶ್ರೀಧರ್ ಅವರು, ಅಸ್ಪೃಶ್ಯತೆ ಆಚರಣೆ ಕಾನೂನುಬಾಹಿರವಾಗಿದ್ದು ಸಂವಿಧಾನವು ಎಲ್ಲರಿಗೂ ಸಮಾನತೆಯ ಹಕ್ಕನ್ನು ನೀಡಿದೆ ಎಂದು ತಿಳಿಸಿದರು. ದೇಶದಲ್ಲಿ ಹುಟ್ಟಿದ ಪ್ರತಿಯೊಬ್ಬರು ಸಮಾನತೆಯಿಂದ ಬದುಕಬೇಕು, ಜಾತಿ, ಧರ್ಮ, ಲಿಂಗ ಅಥವಾ ಬಣದ ಆಧಾರದ ಮೇಲೆ ಯಾವುದೇ ತಾರತಮ್ಯ ಮಾಡಬಾರದು ಅಂತ ಅವರು ಎಚ್ಚರಿಕೆ ನೀಡಿದರು. ಯಾವಾಗ ನಾವು ಒತ್ಕೊಬೇಕು ಆ ಟೈಮಲ್ಲಿ ಒತ್ಕೊಂಡ್ಬಿಡೋದು ಒಳ್ಳೆಯದು. ಈಗ ಎಷ್ಟೋ ಸಂದರ್ಭಗಳಲ್ಲಿ ಕೆಲವು ತಪ್ಪುಗಳು ನಮಗೆ ಗೊತ್ತಿಲ್ಲದೆ ಸಂಪ್ರದಾಯಬದ್ಧವಾಗಿ ನಮ್ಮ ತಾತ ಮುತ್ತಾತ ಮಾಡ್ಕೊಂಡು ಬಂದ್ರು ನಾವು ಹಾಗೆ ಮಾಡ್ಕೊಂಡು ಬರ್ತಾ ಇದೀವಿ ಅನ್ನೋ ರೀತಿಯಲ್ಲಿ ನಡ್ಕೊಂಡು ಹೋಗ್ತಾ ಇರ್ತದೆ. ಆದರೆ ಯಾವಾಗ ನಮಗೆ ಕಾನೂನಿನ ಅರಿವು ಆಗ್ತದೋ ಆಗ ಆ ತಪ್ಪುಗಳನ್ನು ನಾವು ತಿದ್ದುಕೊಂಡು ಕಾನೂನಲ್ಲಿ ಏನಿದೆಯೋ ಆ ರೀತಿ ನಡ್ಕೊಂಡು ಹೋಗ್ಬೇಕಾಗ್ತದೆ. ಇಲ್ಲಿ ತನಕ ನೀವು ಮಾಡಿರೋದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ನಿಮ್ಮ ಅನುಭವಕ್ಕೆ ಅದು ಬಂದಿಲ್ಲ, ನಿಮ್ಮ ಗಮನದಲ್ಲಿ ಇಲ್ಲ, ನೀವು ಸಂಪ್ರದಾಯಬದ್ಧವಾಗಿ ಮಾಡ್ಕೊಂಡು ಬಂದಿದ್ದೀರಿ. ಆದರೆ ಇನ್ನು ಮುಂದೆ ಅದಾಗಬಾರ್ದು ಅಷ್ಟೇ.
ಇದರಲ್ಲಿ ನಿಮ್ಮ ತಪ್ಪು ಅವ್ರ ತಪ್ಪು ಅಂತ ಹೇಳ್ತಾ ಇಲ್ಲ. ಸಮಾಜದಲ್ಲಿ ಮೊದಲಿಂದ ನಡ್ಕೊಂಡ್ ಬರ್ತಾ ಇತ್ತು, ಅಟ್ಲೀಸ್ಟ್ ಈಗಲಾರು ಅದು ಬದಲಾಗಬೇಕು. ಅದೇ ರೀತಿ ದೇವಸ್ಥಾನಗಳಲ್ಲಿ ಕೂಡ ಪ್ರವೇಶ ಎಲ್ರಿಗೂ ಸಮಾನವಾಗಿರ್ಬೇಕು. ಅವರೇ, ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡೋದು ಏನಪ್ಪ ಅಂತ ಅಂದರೆ, ಇವತ್ತೇ ಎಲ್ಲ ಇದರಲ್ಲಿ ಯಾವ ದೇವಸ್ಥಾನಗಳಿಗೆ ಮತ್ತು ಎಲ್ಲ ಕ್ಷೌರದ ಅಂಗಡಿಗಳಿಗೆ, ಎಲ್ಲ ಹೋಟೆಲ್ಗಳಿಗೆ ಒಂದು ಫ್ಲೆಕ್ಸ್ ಬರೆದಾಕ್ಸಿ ಎಲ್ಲರಿಗೂ ಸಾರ್ವಜನಿಕರಿಗೆ ಮುಕ್ತ ಅವಕಾಶ ಇದೆ, ಮುಕ್ತ ಪ್ರವೇಶ ಇದೆ. ಇದ್ರ ಬಗ್ಗೆ ಬೇರೆ ಏನಾದರೂ ಯಾರ್ದಾದ್ರೂ ಅಬ್ಜೆಕ್ಷನ್ ಇದೆಯಾ? ಇದ್ರೆ ಈ ಸಭೆನಲ್ಲಿ ಹೇಳ್ಬೋದು. ಸರ್, ಹೋದ ವರ್ಷನೇ ನೀವು ಬಂದಿರಲಿಲ್ಲ. ಹೋದ ವರ್ಷ ಶಿವಣ್ಣ ಅವರ ಅಧ್ಯಕ್ಷತೆಯಲ್ಲಿ ಹೇಳಿದ್ರು, ಬೋರ್ಡ್ ಹಾಕಿ ದೇವಸ್ಥಾನ ಹತ್ರ ಎಲ್ಲರೂ ಒಳ್ಳೆ ಪಾಯಿಂಟ್ ಅಲ್ಲಿ ಹಾಕಿ ಅಂತ. ಇದುವರೆಗೂ ಕುಂದುಕೊರತೆ ಸಭೆಯಲ್ಲಿ ಆಗಿತ್ತು, ಹೋದ ವರ್ಷ ಪೇಪರಲ್ಲೂ ಕೂಡ ಬಂದಿತ್ತು. ಆದ್ರೆ ನೀವು ಹಾಕ್ಲಿಲ್ಲ, ಮಾಡಲಿಲ್ಲ ಸರ್. ಈಗ ಇವತ್ತು ನಾನು ಹೇಳಿದ್ದೀನಲ್ಲಪ್ಪ, ನಾಳೆಗೆ ಇವ್ರು ಹಾಕಿರ್ಲಿಲ್ಲ. ಮೂರು ಸಲ ಹೋಗಿ ನಾವು ಮಾಡಿಸ್ಕೊತೀವಿ ಅಂತ ಯಾವತ್ತೂ ಓದೋರಲ್ಲ. ನೆನ್ನೆ ಸುಮ್ಮನೆ ಆಗಿರೋದು. ಇವಾಗ ಹೋಟ್ಲೆಲ್ಲ ಎಲ್ಲೆಲ್ಲ ಏನಪ್ಪ ಹೇಳಿದ್ರಿ ಸರ್, ಯಾರು ಬಂದಿರಲಿಲ್ಲ, ನೆನ್ನೆ ಆಗಿರೋದು. ನಿಮ್ದು ತಪ್ಪು ಅಂತ ಹೇಳ್ತಾ ಇಲ್ಲ. ಇದರಲ್ಲಿ ಅಸ್ಪೃಶ್ಯತೆ ಆಚರಣೆ ಮಾಡಬೇಕು ಅನ್ನೋ ಉದ್ದೇಶ ಇಲ್ಲದೆ ಇರ್ಬೋದು. ಕೆಲವೊಂದು ತಪ್ಪುಗಳು ನಾವು ಸಂಪ್ರದಾಯಬದ್ಧವಾಗಿ ಮಾಡ್ಕೊಂಡು ಮುಂದಿರ್ತೀವಿ, ಆಚರಣೆಯ ಬದ್ಧವಾಗಿ ಮಾಡ್ಕೊಂಡು ಮುಂದಿರ್ತೀವಿ. ಆದ್ರೆ ಅದು ತಪ್ಪು ಅನ್ನೋದನ್ನ ಯಾವಾಗ ನಾವು ಒತ್ಕೊಬೇಕು ಆ ಟೈಮಲ್ಲಿ ಹಚ್ಕೊಂಡ್ಬಿಡೋದು ಒಳ್ಳೇದು. ಈಗ ಎಷ್ಟೋ ಸಂದರ್ಭಗಳಲ್ಲಿ ಕೆಲವು ತಪ್ಪುಗಳು ನಮ್ಗೆ ಗೊತ್ತಿಲ್ಲದೆ ಸಂಪ್ರದಾಯಬದ್ಧ ನಿಮ್ಗೆ ತೊಂದರೆ ಇಲ್ಲದೆ ಇರೋದು. ನೆನ್ನೆ ಅವ್ರು ಏರ್ ಕಟಿಂಗ್ ಮಾಡಿಸ್ದಾಗ ಬಂದ್ಮೇಲೆ ನಾನು ಅಂಗಡಿ ಖಾಲಿ ಮಾಡಿಸ್ತೀನಿ ಅಂತ ಅಂದ್ರೆ ನಾನು ಇದನ್ನೇನು ಅರ್ಥ ಮಾಡ್ಕೊಬೇಕು? ಬಿಡ್ರಿ, ಸುಮ್ಮನೆ ಮಾತು ಬೇಡ ರವಿ, ಸರಿ ಇಲ್ಲ ಅದು. ಈಗ ಅದಕ್ಕೆ ಅವ್ರ ಪೊಲೀಸ್ನವರು ಏನ್ ಮಾಡ್ತಾರೆ, ಫೋನ್ ಮಾಡ್ತಾರೆ, ಬರ್ತಾರೆ ಜಗಳ ಮಾಡಿದ್ರೆ. ಅದೆಲ್ಲ ಮಾಡಬಾರ್ದು. ಹೋಗ್ರಿ, ನೀವು ಮಾಡ್ಕೊಂಡು ಹೋಗ್ರಿ. ಏನು ರೆಗ್ಯುಲರ್ ಅವ್ರಿಗೆ ಬಾಡಿಗೆ ಕೊಡ್ಕೊಂಡು ಹೋಗ್ತಿದ್ರು ಆ ರೀತಿ ಬಾಡಿಗೆ ಕೊಡ್ಕೊಂಡು ಕೆಲಸ ಮಾಡ್ಕೊಂಡು ಹೋಗ್ರಿ. ಏಕಾಏಕಿ ಮನೆ ಖಾಲಿ ಮಾಡ್ಸಕ್ ಬರೋದಿಲ್ಲಪ್ಪ. ಹತ್ರನೂ ಇದೆ ಅಲ್ಲ, ಎಲ್ಲರ ಹತ್ರನೂ ಇದೆ. ಈ ಸಂದರ್ಭದಲ್ಲಿ ಅಲಗೂರು ಪೊಲೀಸ್ ಠಾಣೆಯ PSI ಲೋಕೇಶ್, ಮೋಹನ್ ಹಾಗೂ ಗ್ರಾಮ ಪಂಚಾಯತಿ PDO ವಿಜಯಕುಮಾರ್ ಸೇರಿದಂತೆ ಕೆಂಚೇಗೌಡ, ತಮ್ಮಣ್ಣಗೌಡ ಹಾಗೂ ಇನ್ನಿತರರಿದ್ದರು. ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ ಗೃಹಲಕ್ಷ್ಮಿ ಹಣವನ್ನು ಫೆಬ್ರವರಿವರೆಗೆ ಫಲಾನುಭವಿಗಳಿಗೆ ಪಾವತಿಸಲಾಗಿದ್ದು, ಮಾರ್ಚ್ ತಿಂಗಳ ಗೃಹಲಕ್ಷ್ಮಿ ಹಣ ಪಾವತಿಗಾಗಿ ಖಜಾನೆಗೆ ಬಿಲ್ ಸಲ್ಲಿಸಲಾಗಿದೆ. ಮುಂದಿನ 2 ದಿನಗಳಲ್ಲಿ ಫಲಾನುಭವಿಗಳ ಖಾತೆಗೆ ಪಾವತಿಸಲಾಗುವುದು ಎಂದು ಜಿಲ್ಲಾ ಮಟ್ಟದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷರಾದ ಚಿಕ್ಕಲಿಂಗೆ ತಿಳಿಸಿದರು. ಜಿಲ್ಲಾ ಪಂಚಾಯತ್ ಮಿನಿ ಸಭಾಂಗಣದಲ್ಲಿ ನಡೆದ ಅನುಷ್ಠಾನ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಅನ್ನಭಾಗ್ಯ ಯೋಜನೆಯಡಿ ನ್ಯಾಯಬೆಲೆ ಅಂಗಡಿಗಳ ಕಾಳಸಂತೆಯಲ್ಲಿ ಅಕ್ಕಿ ಮಾರಾಟ ಮಾಡುವವರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಅವರು ಆದೇಶವನ್ನು ನೀಡಿದರು. ಸಭೆಯಲ್ಲಿ ಜಿಲ್ಲಾ ಪಂಚಾಯತ್ ಯೋಜನಾಧಿಕಾರಿ ಧನುಷ್ ಹಾಗೂ ನವೀನ್ ಕುಮಾರ್ ಮತ್ತು ಇತರೆ ಅಧಿಕಾರಿಗಳು ಭಾಗಿಯಾಗಿದ್ದರು. ದೇವೇಗೌಡರ ಹುಟ್ಟುಹಬ್ಬವನ್ನು ಮಳವಳ್ಳಿ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಆಸ್ಪತ್ರೆ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸುವ ಮೂಲಕ ಆಚರಿಸಲಾಯಿತು. ಪಟ್ಟಣದಲ್ಲಿ JDS ಮುಖಂಡರು, ಕಾರ್ಯಕರ್ತರು ಮಾಜಿ ಪ್ರಧಾನಿ ದೇವೇಗೌಡ ಅವರ 94ನೇ ಹುಟ್ಟುಹಬ್ಬವನ್ನು ಆಚರಿಸಿದರು. ಮುಂಜಾನೆ ಪಟ್ಟಣದ ಕೋಟೆ ಗಂಗಾಧರೇಶ್ವರ ಸ್ವಾಮಿ ದೇವಾಲಯದಲ್ಲಿ ಮಾಜಿ ಶಾಸಕ ಡಾಕ್ಟರ್ ಕೆ ಅನ್ನದಾನಿಯವರ ನೇತೃತ್ವದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ ಮುಖಂಡರು, JDS ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ಮತ್ತು ದೇವೇಗೌಡರಿಗೆ ವಿಶೇಷ ಪೂಜೆ ಸಲ್ಲಿಸಿದರು. ನಂತರ ಮಾತನಾಡಿದವರು, ದೇಶ ಕಂಡ ಅಪ್ರತಿಮ ರೈತಪರ ಹೋರಾಟಗಾರ, ಅಖಂಡ ಭಾರತವನ್ನು ಆಡಿದಂಥ ದೇವೇಗೌಡರಿಗೆ ಆರೋಗ್ಯ ಕರುಣಿಸಲಿ ಅಂತ ಡಾಕ್ಟರ್ ಕೆ ಅನ್ನದಾನಿ ಆಶಿಸಿದರು. ಇದೇ ಸಂದರ್ಭದಲ್ಲಿ ಸಾರ್ವಜನಿಕ ಆಸ್ಪತ್ರೆಗೆ ಮತ್ತು ಒಳರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸಲಾಯಿತು. ಕಂಡಂತ ಅಪ್ರತಿಮ ರೈತ ನಾಯಕ, ಭರತಖಂಡವನ್ನು
ಆಳಿದಂಥ ನಮ್ಮೆಲ್ಲರ ಹಿರಿಯ ಚೇತನ, ವಿಶೇಷವಾಗಿ ರೈತರಿಗೆ ಅವರ ಬದುಕನ್ನು ಮುಡುಪಾಗಿಟ್ಟು ಇಡೀ ಅಧಿಕಾರಕ್ಕಿಂತ ಹೆಚ್ಚಾಗಿ ರೈತರು ಬಡವರ ಪರವಾಗಿ ಹೋರಾಟವನ್ನು ಮಾಡ್ಕೊಂಡು ಬಂದು ಇವತ್ತು 93 ವರ್ಷಗಳ ವಸಂತವನ್ನು ಪೂರೈಸಿ 94ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದಾರೆ ನಮ್ಮ ಮಾಜಿ ಪ್ರಧಾನಮಂತ್ರಿಗಳಾದಂಥ ಮಣ್ಣಿನ ಮಗ ಎಚ್ ಡಿ ದೇವೇಗೌಡ ಸಾಹೇಬ್ರವರು 94ನೇ ವರ್ಷಕ್ಕೆ ಈ ದಿನ ಕಾಲಿಡ್ತಾ ಇದ್ದಾರೆ. ಅವರ ಹುಟ್ಟುಹಬ್ಬ ಇವತ್ತು ನಾವು ಮಳವಳ್ಳಿನಲ್ಲಿ ಅವರ ಹುಟ್ಟುಹಬ್ಬವನ್ನು ಭಾಳ ಪ್ರೀತಿಯಿಂದ ಹೆಮ್ಮೆಯಿಂದ ಆಚರಣೆ ಮಾಡ್ತಾ ಇದ್ದೇವೆ. ಇವತ್ತು ಗಂಗಾಧರೇಶ್ವರ ದೇವರಿಗೆ ಪೂಜೆ ಸಲ್ಲಿಸುವುದರ ಮುಖಾಂತರ ಮತ್ತು ಇದಾದ ನಂತರದಲ್ಲಿ ಸರ್ಕಾರಿ ಆಸ್ಪತ್ರೆ, ಸಾರ್ವಜನಿಕ ಆಸ್ಪತ್ರೆ ಮಳವಳ್ಳಿ ರೋಗಿಗಳಿಗೆ ಹಾಲು ಹಣ್ಣನ್ನು ಹಂಚುವುದರ ಮುಖಾಂತರ ಅವರು ಇನ್ನೂ ದೀರ್ಘಕಾಲ ನಮ್ಮ ಜೊತೆ ಇರಬೇಕು ಮತ್ತು ಆರೋಗ್ಯವಂತರಿಗೆ ಆಗಿರಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಆಶಯ ಆಗಿದೆ. ಅದರಿಂದ ಇಡೀ ತಾಲೂಕಿನಾದ್ಯಂತ ಅಭಿಮಾನಿಗಳು ಇವತ್ತು ದೇವೇಗೌಡ ಸಾಹೇಬ್ರವ್ರನ್ನ ಭಾಳ ಹೆಚ್ಚು ಪ್ರೀತಿಸ್ತಕ್ಕಂಥ ಜನ ಮಳವಳ್ಳಿ ತಾಲೂಕಿನಲ್ಲಿದ್ದಾರೆ. ಜೊತೆಗೆ ರಾಜ್ಯದಲ್ಲಿ, ಜಿಲ್ಲೆನಲ್ಲಿ ಎಲ್ಲ ಕಡೆ ಇವತ್ತು ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಎಲ್ಲರೂ ಸೇರಿ ಇವತ್ತು ದೇವೇಗೌಡ ಸಾಹೇಬ್ರವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ ಸಂತೋಷದಿಂದ. ಈ ತಾಲೂಕಿನ ಈ ಸಂದರ್ಭದಲ್ಲಿ ಆಡಳಿತಾಧಿಕಾರಿ ಡಾಕ್ಟರ್ ಸಂಜಯ್, ಹಿಂದುಳಿದ ವರ್ಗಗಳ ಅಧ್ಯಕ್ಷರಾದ ಹನುಮಂತು, ಜಯರಾಮ್, ಪುಟ್ಟರಾಮು ಹಾಗೂ ಇನ್ನಿತರರು ಹಾಜರಿದ್ದರು. ಭಾರತೀನಗರದ ಪ್ರಶಾಂತ್ ಹೈಸ್ಕೂಲ್ ಆಫ್ ಬ್ರಿಲಿಯನ್ಸ್ ಶಾಲೆಗೆ SSLC ಪರೀಕ್ಷೆಯಲ್ಲಿ 100% ಫಲಿತಾಂಶ ದೊರಕಿದೆ. ಹಾಜರಾಗಿದ್ದ 73 ವಿದ್ಯಾರ್ಥಿಗಳ ಪೈಕಿ 37 ಅತ್ಯುತ್ತಮ ಶ್ರೇಣಿ, 33 ಪ್ರಥಮ, ಉಳಿದ 8 ಮಂದಿ ದ್ವಿತೀಯ ದರ್ಜೆಯಲ್ಲಿ ಉತ್ತೀರ್ಣರಾಗಿದ್ದಾರೆ. ಶಾಲೆಯ ಶ್ರೇಯಾ ರಮೇಶ್ 620 ಅಂಕ ಪಡೆದು ಮದ್ದೂರು ತಾಲೂಕಿಗೆ ಪ್ರಥಮ ಸ್ಥಾನ ಪಡೆದು ಜಿಲ್ಲೆಗೆ ದ್ವಿತೀಯ ಸ್ಥಾನ, ರಾಜ್ಯಕ್ಕೆ 6ನೇ ಸ್ಥಾನ ಪಡೆದು ಶಾಲೆಗೆ ಕೀರ್ತಿ ತಂದಿದ್ದಾರೆ. ಸೌಜನ್ಯ BS 612 ಮತ್ತು ತನುಶ್ರೀ 608 ಅಂಕ ಪಡೆದು ಅತ್ಯುತ್ತಮ ಶ್ರೇಣಿಯಲ್ಲಿ ತೇರ್ಗಡೆಯಾಗಿದ್ದಾರೆ. ಇವರಿಗೆ ಶಾಲೆಯ ಅಧ್ಯಕ್ಷರಾದ ಡಾಕ್ಟರ್ ಜಯಪ್ರಕಾಶ ಮತ್ತು ಕಾರ್ಯದರ್ಶಿ ಬಸವರಾಜು ಹಾಗೂ ಮುಖ್ಯ ಶಿಕ್ಷಕರಾದ ರಾಜೇಂದ್ರ ಹಾಗೂ ನಿರ್ದೇಶಕರು ಆತ್ಮೀಯವಾಗಿ ಅಭಿನಂದಿಸಿ ಶುಭ ಹಾರೈಸಿದರು. ಒಂದು ತಾಲೂಕು ಟಾಪರ್ ಆಗಿರುವಂಥದ್ದು ನಮಗೆಲ್ಲರಿಗೂ ಅತ್ಯುತ್ತಮ ಖುಷಿ ತಂದಿದೆ. ನಮಗೆ ಮತ್ತು ನಮ್ಮ ಪೋಷಕ ವೃಂದದವರಿಗೆ ಅತ್ಯಂತ ಖುಷಿ ವಿಚಾರ. ಈ ದಿನ ಈ ಒಂದು ಅತ್ಯುತ್ತಮವಾದಂಥ ಶ್ರೇಣಿನಲ್ಲಿ ನಮ್ಮ ಮಕ್ಕಳು ಪಾಸಾಗಿರೋದಕ್ಕೆ ಕಾರಣ ನಮ್ಮ ಕ್ವಾಲಿಫೈಡ್ ಹೈಸ್ಕೂಲ್ ಟೀಮ್ ಏನಿದೆ ಅದು, ಅದರ ಜೊತೆಗೆ ಮ್ಯಾನೇಜ್ಮೆಂಟ್ ಕೂಡ ಅಷ್ಟೇ ಸ್ಪಂದಿಸಿ ಈ ಒಂದು ರಿಸಲ್ಟಿಗೆ ಕಾರಣಕರ್ತರಾಗಿರ್ತಾರೆ. ಅದರ ಜೊತೆಯಲ್ಲಿ ಸಂಜೆ ತರಗತಿಗಳು, ಸ್ಪೆಷಲ್ ಕ್ಲಾಸಸ್ ಮತ್ತು ಸಿಲಬಸ್ನ ಅತಿ ಬೇಗ ಮುಗಿಸಿರೋವಂಥದ್ದು, ಅದರ ಜೊತೆಯಲ್ಲಿ ಪ್ರಿಪ್ರೇಟರಿ ಎಕ್ಸಾಮ್ಸ್ ಜೊತೆ ಪದೇ ಪದೇ ನಮ್ಮಲ್ಲೂ ಕೂಡ ಎಕ್ಸಾಮ್ಸ್ನ ಕೊಡ್ತಾ ಇರೋವಂಥದ್ದು, ಇಷ್ಟೆಲ್ಲ ಕಾರಣಗಳಿಂದ ಈ ಒಂದು ರಿಸಲ್ಟನ್ನು ನಾವು ತಲುಪಿದ್ದೀವಿ. ಇದಕ್ಕೆ ವಿದ್ಯಾರ್ಥಿಗಳು ಕೂಡ ಹಾಗೂ ಪೋಷಕರು ಕೂಡ ಅಷ್ಟೇ ಸ್ಪಂದಿಸಿರ್ತಾರೆ. ಈ ಒಂದು ಉತ್ತಮವಾದ ಶ್ರೇಣಿಗೆ, ಉತ್ತಮವಾದಂಥ ಫಲಿತಾಂಶಕ್ಕೆ ನಾವೆಲ್ಲರೂ ಇವತ್ತು ಖುಷಿ ಪಡ್ತಾ ಇದ್ದೀವಿ. ಇದು ಇಷ್ಟೇ ಆಗಿರೋದಿಲ್ಲ, ಈ ಹಿಂದೆ ಕೂಡ ಸತತವಾಗಿ 12 ವರ್ಷಗಳಿಂದ ನಾವು 100ಕ್ಕೆ 100 ಫಲಿತಾಂಶವನ್ನು ಪಡ್ಕೊಂಡು ಬರ್ತಾ ಇರ್ತೀವಿ. ಈ ಮುಂದೆ ಕೂಡ ಈ ಮಕ್ಕಳಿಗೆ ಮತ್ತು ಪೋಷಕರಿಗೆ ನಮ್ಮ ಶಾಲೆ ಯಾವಾಗಲೂ ತೆರೆದಿರುತ್ತೆ. ಯಾವುದೇ ರೀತಿ ಅವ್ರ ಗುರಿ ತಲುಪುವಂಥದ್ರಲ್ಲಿ ನಿಟ್ಟಿನಲ್ಲಿ ನಮ್ಮ ಶಾಲೆಯ ಸಿಬ್ಬಂದಿ ಕೂಡ ಹಾಗೂ ನಮ್ಮ ಮ್ಯಾನೇಜ್ಮೆಂಟ್ ಕೂಡ ಅವರಿಗೆ ಇದೇ ರೀತಿ ಸ್ಪಂದಿಸ್ತಾ ಬರ್ತಾ ಇರ್ತೀವಿ. ಇಷ್ಟು ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಅದು ಈವನ್ ನನ್ನ ಪೇರೆಂಟ್ಸು ತುಂಬ ಸಪೋರ್ಟ್ ಮಾಡಿದ್ದಾರೆ. ಮತ್ತು ಜಯಪ್ರಕಾಶ್ ಸರ್ ನಾನು ಮೆನ್ಷನ್ ಮಾಡಲೇಬೇಕು. ಫಸ್ಟಿಂದ ಡೇ 1ಇಂದ ತುಂಬ ಬೇಸಿಕ್ಸಿಂದನೂ ಕ್ಯಾರಿ ಮಾಡಿ ನಮಗೆ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಸೊ ಮೇಯ್ನಾಗಿ ನಾನು ಸ್ಕೋರ್ ಮಾಡೋದಕ್ಕೆ ನನಗೆ ಸಿಕ್ಕಿದಂಥ ಸಪೋರ್ಟು ಅದಕ್ಕೋಸ್ಕರ ನಾನು ಹಾಕಿದಂಥ ಎಫರ್ಟ್ಸ್ ನನಗೆ ಪ್ರತಿಫಲ ನೀಡ್ತೀನಿ. ಫಸ್ಟು ನಮಗೆಲ್ಲರಿಗೂ ಅಷ್ಟೇ, ನಮಗೆಲ್ಲ ಪರ್ಸ್ನಲಾಗಿ ಡಾಕ್ಟರ್ ಸರ್ ಆಗಿರ್ಬೋದು, ನಮ್ಮ ಟೀಚರ್ಸು, ವಿನಿ ಸರ್, ಅರುಣ್ ಸರ್ ಎಲ್ಲರೂ ಅಷ್ಟೇ ಸಪೋರ್ಟ್ ಮಾಡಿದ್ದಾರೆ. ನಮಗೆ ಎಜುಕೇಷನಲ್ಲಾಗಿರ್ಬೋದು, ಸ್ಪೋರ್ಟ್ಸಲ್ಲಾಗಿರ್ಬೋದು ಎಲ್ಲದರಲ್ಲೂ ಅಷ್ಟೇ ಸಪೋರ್ಟ್ ಮಾಡಿದ್ದಾರೆ. ನಮಗೆಲ್ಲ ಸ್ಕೋರ್ ಮಾಡೋದಕ್ಕೆ ರೀಸನ್ನು ನಮ್ಮ ಟೀಚರ್ಸು ಮತ್ತು ಜಯಪ್ರಕಾಶ್ ಸರ್ ಅಷ್ಟೇ. ಯಾವುದೇ ಸ್ಕೂಲಲ್ಲಾಗಿದ್ರೂ ಇನ್ಫ್ಯಾಕ್ಟ್ ಆ್ಯಸ್ ಅ ಪ್ರೆಸಿಡೆಂಟ್ ಯಾರೂ ಪರ್ಸ್ನಲ್ಲಾಗಿ ಅಷ್ಟು ಎಫರ್ಟ್ಸ್ ಹಾಕಲ್ಲ. ಆದರೆ ಡಾಕ್ಟರ್ ಸರ್ ನಮಗೋಸ್ಕರ ಅಷ್ಟೆಲ್ಲ ಮಾಡಿದ್ದಾರೆ. ಅದರಿಂದ ನಮಗೆ ಇಷ್ಟು ಸ್ಕೋರ್ ಮಾಡೋದಕ್ಕೆ ಹೆಲ್ಪ್ ಆಯಿತು. ಅದಕ್ಕೋಸ್ಕರ ಎಲ್ಲ ಟೀಚರ್ಸ್ಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ಈ ಥರ ಚೆನ್ನಾಗಿ ಸ್ಕೋರ್ ಮಾಡೋದಕ್ಕೆ ಸ್ಕೂಲ್ ತುಂಬ ಅಂದರೆ ತುಂಬ ಸಪೋರ್ಟ್ ಮಾಡಿದೆ. ಎಸ್ಪೆಷಲಿ
ಕೇರ್ಪೇಟೆ ಪುರಸಭೆಯ ಆಡಳಿತಾಧಿಕಾರಿಗಳು ಪಾಂಡುಪುರ ಉಪವಿಭಾಗಾಧಿಕಾರಿಗಳಾದ ಶ್ರೀನಿವಾಸ್ ಅವರು ಕೇರ್ಪೇಟೆ ಪಟ್ಟಣದಲ್ಲಿ ಮಿಂಚಿನ ಸಂಚಾರ ನಡೆಸಿ ವಿವಿಧ ಹೋಟೆಲ್ ಮತ್ತು ಬೇಕರಿಗಳ ಮೇಲೆ ದಾಳಿ ನಡೆಸಿ ಪ್ಲಾಸ್ಟಿಕ್ ಬಳಕೆ ವಿರುದ್ಧ ಜಾಗೃತಿ ಮೂಡಿಸಿದರು. ತಾಲೂಕು ಆಹಾರ ಸಂರಕ್ಷಣಾಧಿಕಾರಿ ಬಸವರಾಜು, ಹಿರಿಯ ಆರೋಗ್ಯ ಪರಿವೀಕ್ಷಕರಾದ ಶ್ರೀಲಂದರೆ ಸತೀಶ್, ಪರಿಸರ ಇಂಜಿನಿಯರ್ ಪ್ರಿಯಾಂಕಾ, ಗ್ರಾಮ ಆಡಳಿತಾಧಿಕಾರಿ ಜಗದೀಶ್ ಅವರ ನೇತೃತ್ವದಲ್ಲಿ ಪಟ್ಟಣದ ವಿವಿಧ ಬೇಕರಿ, ಹೋಟೆಲ್ಗಳ ಮೇಲೆ ದಾಳಿ ನಡೆಸಿದ ಪುರಸಭೆ ಆಡಳಿತಾಧಿಕಾರಿಗಳಾದ ಶ್ರೀನಿವಾಸ್ ಪ್ಲಾಸ್ಟಿಕ್ ಬಳಕೆ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳುವುದಾಗಿ ಎಚ್ಚರಿಕೆ ನೀಡಿದರು. ಲಾಡು ಟೆಸ್ಟ್ ಕಳಿಸ್ರಪ್ಪ, ಅದು ಕುಕ್ಕೆಂ ಬರ್ಸಿಲ್ಲ ಜಾಸ್ತಿ ಇಲ್ಲ ಸರ್. ಇವಾಗ ನಾನು ಲಾಸ್ಟ್ ಟೈಮ್ ಹೇಳಿದೆ ಕಲರ್ ನೋಡಿ, ಇದು ರಕ್ತ ಇದ್ದಂಗೆ ಇರುತ್ತೆ. ನಾವು ಬೇಕರಿ ಕೇಕಿಗೆ ಎಲ್ಲ ಬಳಸುವಂಥ ಬಣ್ಣಗಳಿದು. ಈ ಥರದ ವಿಷಯನ ನಾವು ತಿಂತೀವಿ ಬೇಕರಿಲಿ ತಿನ್ಬೇಕಾದ್ರೆ. ನೋಡಿ, ಕೈಗೆ ನೀರು ಹಾಕಿ ತೊಳಿರಿ, ಇದು ಹೋಗುತ್ತೆ ತೋರಿಸ್ತೀವಿ. ನೀರು ಕೊಡಪ್ಪ, ಬರೀ ಬನಾರ ನಿಮ್ಗೆ ಇನ್ನೊಬ್ರು ಹಾಕ್ಕೊಡಪ್ಪ ಯಾರು. ನೋಡಿ, ಇದು ಕೇಕಿಗೆ ನಾವು ಹನಿ ಕೇಕಿಗೆಲ್ಲ ಹಾಕಂತ ಬಣ್ಣ, ಇದು ಸಿಂಥೆಟಿಕ್ ಬಣ್ಣ. ನೋಡಿ, ಕೈ ತೊಳಿರಪ್ಪ, ನೀರು ಕೊಡ್ರಿ. ಅಲ್ಲಿ ಜಗ್ ನೀರು ಐತಲ್ವಾ, ಎತ್ಕೊಂಡ್ ನೋಡಿ, ಬೇಕಲ್ಲಿ ಈ ತರ ಸಿಂಥೆಟಿಕ್ ಕಲರ್ಸ್ ಎಲ್ಲ ಬಳಸ್ತೀವಿ. ದಯಮಾಡಿ 10 ಸರಿ ನೀರು ಹಾಕಿ ತೊಳೆದ್ರು ಒಂದು ಚೂರು ಕೈಲಿ ಹೋಗಲ್ಲ ಅದು. ನೋಡಿ, ಈ ತರ ಇದನ್ನ ನಾವು ಕೇಕಲ್ಲೆಲ್ಲ ತಿನ್ನುವಂಥದ್ದು. ನೋಡಿ, 10 ಸರಿ ಕೈ ತೊಳೆದ್ರು ಬಣ್ಣ ಹೋಗ್ತಾ ಇಲ್ಲ. ಒಂದ್ಸರಿ ಕೇಕ್ ತಿಂದ್ರೆ ಕಳ್ಳಲ್ಲಿ ಹೆಂಗ್ ಕೂತ್ಕೊಳ್ಳಲ್ಲ ಅದು. ನಾವು 106 ಸರಿ ಕೇಕ್ ತಿಂದ್ರೆ ಅದಕ್ಕೆ ಅನೇಕರಿಗೆ ಕ್ಯಾನ್ಸರ್ ಎಲ್ಲ ಬರೋದು. ದಯಮಾಡಿ ಕೆಲವು ಕಡೆ ಇದು ಎಕ್ಸ್ಪೈರಿ ಆಗಿರೋ ಬಣ್ಣಗಳನ್ನೆಲ್ಲ ಬಳಸ್ತಾರೆ. ನೋಡಿ, ಇದು 10 ಸರಿ ತೊಳೆದ್ರು ಹೋಗ್ತಾ ಇಲ್ಲ. ಇದನ್ನ ನಾವು ಕೇಕ್ ತಿಂತೀವಿ. ಒಂದ್ಸರಿಗೆ ಎಷ್ಟು 20 ಸರಿ ಉಜ್ಜು ತೊಳಿತೀವಿ, ಕಡೆ ಒಳಗಡೆ ಉಜ್ಜಿ ತೊಳಿತೀವ ನಾವು. 100 ಸರಿ ನಾವು ಈ ಥರದ ಕೆಮಿಕಲ್ಸ್ ಎಲ್ಲ ನಮ್ಮ ಬಾಡಿಗೆ ಹೋದ್ರೆ ಅದಕ್ಕೆ ನಮಗೆಲ್ಲ ಕ್ಯಾನ್ಸರ್ ಎಲ್ಲ ಬರುವಂಥದ್ದು. ದಯಮಾಡಿ ಸಾಧ್ಯವಾದಷ್ಟು ಈ ಬೇಕರಿ ಪದಾರ್ಥಗಳನ್ನ ಅವಾಯ್ಡ್ ಮಾಡಬೇಕು. ಇವತ್ತು KR ಪೇಟೆನಲ್ಲಿ ಎಲ್ಲೆಲ್ಲಿ ಎಕ್ಸ್ಪೈರಿ ಆಗಿರೋ ಬಣ್ಣಗಳನ್ನ ಬಳಸ್ತಾರೆ, ಇದನ್ನೆಲ್ಲ ನಾನು ಪಾಂಡುಪುರ AC ಮತ್ತೆ ನಮ್ಮ ಕೃಷಿ ಆಫೀಸರ್ ಬಂದು ಇವತ್ತು ಚೆಕ್ ಮಾಡೋದನ್ನ ಮಾಡ್ತಾರೆ. ಪ್ಯಾಕೆಟಲ್ಲಿದೆ, ಅದು ಬೇರೆ ಪ್ಯಾಕೆಟ್ಗಳಿದೆ. ಎಲ್ಲ ಒಳಗಡೆ ಮಾತ್ರ ಒಳಗಡೆ ನಾವು ಲ್ಯಾಬಿಗೆ ಕಳಿಸಿಲ್ಲ ಅಂತಂದ್ರೆ ಒಳಗಡೆ ಹಾಕಿರೋದು ನಾವು ಹ್ಯಾಂಡಲ್ ಮಾಡೋದ್ರಲ್ಲಿ ಕಟ್ ಮಾಡೋದು. ಕ್ಲೋಸ್ ಇದೆ ಸರ್, ಬೇಕಾದ್ರೆ ಓಪನ್ ಮಾಡಿ ಕಡಪ. ಪೊಲೀಸರು ಕರ್ಕೊಂಡು ಚೀಫ್ ಆಫೀಸರ್ ಬರಲಿ. ನೋಡಿ, ಅಲ್ಲಿ ಜ್ಯೂಸ್ ಅಂಗಡಿನೂ ಫುಟ್ಪಾತ್ಗೆ ಇಟ್ಕೊಂಡವ್ರೆ. ಫುಟ್ಪಾತ್ ಅಷ್ಟೇ ಎಂಕ್ರೋಚ್ಮೆಂಟ್ ಅಲ್ಲಮ್ಮ, ಫುಟ್ಪಾತ್ ಅಲ್ಲಿ ಓಡಾಡಕ್ಕಾಗಲ್ಲ, ಜನ ಕೆಳಿತಾರೆ. ಒಬ್ಬರು ಜೀವ ಹೋದ್ರೆ ಕೋಟಿ ಗಟ್ಟೆ ಅವ್ರು ಬೆಲೆ ಕಟ್ಟಕ್ಕಾಗಲ್ಲ. ಬೇಕರಿ ಮತ್ತು ಹೋಟೆಲ್ಗಳಲ್ಲಿ ಪಾರ್ಸೆಲ್ ಮಾಡಲು ಬಳಸುತ್ತಿದ್ದ ಪ್ಲಾಸ್ಟಿಕ್ ಹ್ಯಾಂಡ್ ಕವರ್ ಹಾಗೂ ಪ್ಲಾಸ್ಟಿಕ್ ಶೀಟ್ಗಳನ್ನು ವಶಪಡಿಸಿಕೊಂಡರು. ಆಹಾರ ಸುರಕ್ಷತಾ ನಿಯಮಗಳನ್ನು ಪಾಲಿಸದೆ ಕೇಕು, ಸಿಹಿ ತಿಂಡಿ ಹಾಗೂ ಗೋಬಿ ಮಂಚೂರಿ ತಯಾರಿಕೆಯಲ್ಲಿ ಕೆಮಿಕಲ್ ಯುಕ್ತ ಬಣ್ಣಗಳನ್ನು ಬಳಸುತ್ತಿರುವುದನ್ನು ಗಮನಿಸಿದ ಉಪವಿಭಾಗಾಧಿಕಾರಿಗಳು ರಾಸಾಯನಿಕ ಹಾಗೂ ವಿಷದಿಂದ ಕೂಡಿರುವ ಕೃತಕ ಬಣ್ಣಗಳನ್ನು ಆಹಾರ ಉತ್ಪಾದನೆಯಲ್ಲಿ ಬಳಸಿ ಸಾಮಾನ್ಯರ ಆರೋಗ್ಯದೊಂದಿಗೆ ಚೆಲ್ಲಾಟವಾಡದೆ ವಿಷದಿಂದ ಕೂಡಿರುವ ಕೆಮಿಕಲ್ಗಳ ಬಳಕೆಯನ್ನು ಸಂಪೂರ್ಣವಾಗಿ ನಿಲ್ಲಿಸುವಂತೆ ಅವರು ಸೂಚನೆ ನೀಡಿದರು. ಉಚಿತ ಆರೋಗ್ಯ ತಪಾಸಣೆ ಶಿಬಿರದಲ್ಲಿ ಪೌರ ಕಾರ್ಮಿಕರ ಕುಟುಂಬದ ಸದಸ್ಯರು ಹಾಗೂ ಪುರಸಭಾ ಸಿಬ್ಬಂದಿಗಳು ಕೂಡ ಪಾಲ್ಗೊಂಡಿದ್ದರು. ಮಂಡ್ಯದ ಅಶೋಕನಗರ ಸೇರಿದಂತೆ ವಿವಿಧೆಡೆ ಇರುವ ಮರಗಳನ್ನು ಹನನ ಮಾಡಲು ಹೊರಟಿರುವ ನಡೆಯನ್ನು ಪರಿಸರ ಪ್ರೇಮಿಗಳು ಮತ್ತು ಕನ್ನಡ ಪರ ಸಂಘಟನೆಗಳ ಮುಖಂಡರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಗರದೆಲ್ಲೆಡೆ ಅಪಾಯ ಉಂಟು ಮಾಡುವ ಮರಗಳ ಕೊಂಬೆಗಳನ್ನು ಮಾತ್ರ ಕಟಾವು ಮಾಡಲು ಅರಣ್ಯ ಇಲಾಖೆ ಒಪ್ಪಿಗೆ ನೀಡಿದೆ. ಆದರೆ ಅದನ್ನೇ ಬಂಡವಾಳ ಮಾಡಿಕೊಂಡಿರುವ ಕೆಲವರು ಮರಗಳನ್ನು ದಪ್ಪ ಕೊಂಬೆಗಳನ್ನು ಕಟಾವು ಮಾಡಿ ಅವು ಮತ್ತೆ ಚಿಗುರದಂತೆ ನಾಶಪಡಿಸುತ್ತಿದ್ದಾರೆ ಅಂತ ಕರ್ನಾಟಕ ರಕ್ಷಣಾ ವೇದಿಯ ಜಿಲ್ಲಾ ಘಟಕದ ಅಧ್ಯಕ್ಷರಾದ ಜಯರಾಮ್ ಗಂಭೀರ ಆರೋಪ ಮಾಡಿದ್ದಾರೆ. ಮನೆಗಳಿಗೆ ಬೇರು ಹೋಗುತ್ತದೆ ಎನ್ನುವ ಆರೋಪವನ್ನು ಇಟ್ಟುಕೊಂಡು ಮರಗಳನ್ನು ಕಡಿಯುವುದನ್ನು ನಿಲ್ಲಿಸಬೇಕು ಅಂತ ಒತ್ತಾಯಿಸಿದ್ದಾರೆ. ಹಾಗೆಯೇ ಗಾಳಿ ಮಳೆಯಿಂದ ಮರಗಳು ಉರಿದು ಬಿಡುತ್ತಿವೆ ಎನ್ನುವ ಆತಂಕದಲ್ಲಿ ನೆರಳು ಕೊಡುವ ಹಳೆಯ ಬೃಹದಾಕಾರದ ಮರಗಳನ್ನು ಸರ್ವನಾಶ ಮಾಡಲು ಹೊರಟಿರುವ ಅರಣ್ಯ ಇಲಾಖೆ ಅಧಿಕಾರಿಗಳನ್ನೇ ಖಂಡನೀಯ ಅಂತ ಅವರು ಹೇಳಿದ್ದಾರೆ. ಇದರ ಜೊತೆಗೆ ಪರಿಸರ ಪ್ರೇಮಿ ರಾಜೇಂದ್ರ ಸಿಂಗ್ ಬಾಬು ಕೂಡ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ.
ಅಶೋಕ್ ನಗರದಲ್ಲಿ ಇರ್ತಕ್ಕಂಥ ಮನೆಗಳಿಗೆ ಬೇರೋಗದೆ ಅನ್ನೋ ಒಂದೇ ಒಂದು ವಿಚಾರಕ್ಕೆ ಒಂದು ಮರವನ್ನು ತೆಗಿಬೇಕಾಯಿತು. ಇವರೇನು ಮಾಡಿದ್ದಾರೆ, ಅದು ಒಂದು ಮರದ ಹೆಸರಲ್ಲಿ 4 ಮರಗಳನ್ನ ಎಲ್ಲ ರಂಬೆಗಳೆಲ್ಲ ಕುದಾಕಿರೋದಾಗಿದೆ. ಇವತ್ತು ಮಂಡ್ಯ ನಗರದಲ್ಲಿರ್ತಕ್ಕಂಥ ಎಲ್ಲ ಒಣ ಮರಗಳನ್ನ ತೆಗಿಬೇಕಾದಂಥ ಅರಣ್ಯ ಇಲಾಖೆಯವರು ಹಸಿರು ಮರಗಳನ್ನೇ ಎಲ್ಲಂದರಲ್ಲಿ, ಈಗ ಮಂಡ್ಯ ನಗರದ ಬಹುತೇಕ ಎಲ್ಲ ವಾರ್ಡ್ಗಳಲ್ಲೂ ಇದೇ ಪರಿಸ್ಥಿತಿ ಆಗಿದೆ. ಹಿಂದೆ ನೂರಡಿ ರಸ್ತೆಲಾಯಿತು, ಸುಭಾಷ್ ನಗರದಲ್ಲಾಯಿತು, ಇವತ್ತು ಅಶೋಕ್ ನಗರದಲ್ಲಾಯ್ತದೆ. ಎಲ್ಲಂದರಲ್ಲಿ ಮತ್ತು ಏನು ಇದು ಪಾರ್ಕ್ ಇದೆಯಲ್ಲ ಸುಶೀಲಮ್ಮನ ನರ್ಸಿಂಗ್ ಹೋಮ್ ಮುಂದ್ಗಡೆ ಕೂಡ ಇದೇ ಪರಿಸ್ಥಿತಿಯಾಗಿದೆ. ಅರಣ್ಯ ಇಲಾಖೆಯವ್ರಿಗೆ ಹಲವಾರು ಬಾರಿ ಎಚ್ಚರಿಸಿದ್ರು ಕೂಡ ಅವರು ಅದೇ ಪದ್ಧತಿಯನ್ನು ಮುಂದುವರಿಸ್ಕೊಂಡು ಬಂದಿದ್ದಾರೆ. ದಯಮಾಡಿ ಅರಣ್ಯ ಇಲಾಖೆಯವರ ಈ ನಿರ್ಲಕ್ಷ್ಯತನ, ಇವತ್ತು ಜನಸಾಮಾನ್ಯರಿಗೆ ಮರದ ಅವಶ್ಯಕತೆ ಇದೆ. ಇವತ್ತು ಕೋವಿಡ್ ಅಂತ ಸಂದರ್ಭದಲ್ಲಿ ಆಕ್ಸಿಜನ್ಗೆ ನಾವೆಲ್ಲರೂ ಮೊರೆ ಹೋಗಿದ್ದೀವಿ. ಅಂಥ ಒಂದು ಪರಿಸ್ಥಿತಿಯಲ್ಲಿ ಮರವನ್ನು ಉಳಿಸ್ಬೇಕಾದಂಥ ಅರಣ್ಯ ಇಲಾಖೆ ಮರವನ್ನು ನಾಶ ಮಾಡಲಿಕ್ಕೆ ಹೋಗಿದೆ. ಒಂದೇ ಒಂದು ಪರ್ಮಿಷನ್ ತಗೊಂಡಿರ್ತಕ್ಕಂಥ ಮರವನ್ನು ಕಡಿಬೇಕಾದವರು ಹಲವಾರು ಮರಗಳನ್ನ ಕಡಿದಿರ್ತಕ್ಕಂಥ ಉದಾಹರಣೆ ಇವೆ. ಇವತ್ತು ಅವರು ಒಂದು ಪರ್ಮಿಷನ್ ತೊಗೊಂಡಿರೋದು ಕೂಡ ನಾನು ಮಾಧ್ಯಮದವ್ರು ಕೊಟ್ಟಿದ್ದೀನಿ. ಹಾಗಾಗಿ ಇವತ್ತು ಏನು ಮಂಡ್ಯ ನಗರದಲ್ಲಿ ಮರವನ್ನು ಉಳಿಸುವಂಥ ಕೆಲಸ ಆಗಬೇಕಾಗಿದೆ. ಇವತ್ತು ಗಾಳಿ, ಬೆಳಕು ಮತ್ತು ನೆರಳು ಎಲ್ಲವೂ ಬೇಕು, ಆಕ್ಸಿಜನ್ನು ಬೇಕು ಅಂದರೆ ಮರವನ್ನು ಕಾಪಾಡಬೇಕಾದಂಥ ಪರಿಸ್ಥಿತಿ ನಮ್ಮೆಲ್ಲರೂ ಹೊಣೆಯಾಗಿದೆ. ಹಾಗಾಗಿ ಅರಣ್ಯ ಇಲಾಖೆಯವರು ಒಂದು ಮರವನ್ನು ನೆಡುವ ಯೋಗ್ಯತೆ ಇಲ್ಲದಿದ್ದರೂ ಇರುವಂಥ ಮರವನ್ನು ನಾಶ ಮಾಡಲಿಕ್ಕೆ ಹೊರಟಿದ್ದಾರೆ. ಇದು ಅಕ್ಷಮ್ಯ ಅಪರಾಧ. ಅಖಿಲ ಭಾರತೀಯ ಬ್ರಾಹ್ಮಣ ಮಹಾಸಂಘದ ವತಿಯಿಂದ ಬ್ರಾಹ್ಮಣ ಸಮುದಾಯ ಭವನದಲ್ಲಿ ವಿಪ್ರೋ ಉತ್ಸವವು ಯಶಸ್ವಿಯಾಗಿ ನಡೆಯಿತು. ಅಖಿಲ ಭಾರತೀಯ ಬ್ರಾಹ್ಮಣ ಮಹಾಸಂಘದ ರಾಜ್ಯ ಘಟಕದ ಅಧ್ಯಕ್ಷರಾದ GR ಪ್ರದೀಪ್ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಜನಿವಾರದ ಸುದ್ದಿ ಬರಬಹುದು ಅಥವಾ ಬೇರೆ ಯಾವುದಾದರೂ ಬ್ರಾಹ್ಮಣ ಸಮುದಾಯವನ್ನು ಗುರಿಯಾಗಿಸಿಕೊಂಡು ಹೀಯಾಳಿಸುವಂತಹ ಘಟನೆಗಳು ಸಮಾಜದಲ್ಲಿ ನಡೆಯುತ್ತಿವೆ. ಇದರಿಂದ ಸಾಮಾಜಿಕ, ರಾಜಕೀಯ ಹಾಗೂ ಸರ್ಕಾರಿ ಕ್ಷೇತ್ರಗಳಲ್ಲಿ ಬ್ರಾಹ್ಮಣರು ವಿಮುಖರಾಗುತ್ತಿದ್ದಾರೆ ಅಂತ ಬೇಸರ ವ್ಯಕ್ತಪಡಿಸಿದರು. ಜನಿವಾರದ ವಿಷಯ ಇಟ್ಟುಕೊಂಡು ಕೆಲವು ಜನರು ಅಮಾನವೀಯ ಅಪಮಾನ ಮಾಡುವ ರೀತಿಯಲ್ಲಿ ಕಾರ್ಯತಂತ್ರ ನಡೆದಿದ್ದಾರೆ. ಕಳೆದ 50 ವರ್ಷಗಳಿಂದ ದಬ್ಬಾಳಿಕೆ ನಡೆಸಿಕೊಂಡು ಬರಲಾಗುತ್ತಿದೆ. ಯಾವುದೇ ಅವಕಾಶಗಳು ಸಿಗದಂತೆ ರೋಸ್ಟೆಡ್ ಪದ್ಧತಿ ಮತ್ತು ಜಾತಿ ವ್ಯವಸ್ಥೆಯಿಂದ ವಿಮುಖರಾಗಿ ಖಾಸಗಿ ವಲಯಕ್ಕೆ ಮುಖ ಮಾಡಿದ್ದೇವೆ ಅಂತ ಅವರು ಹೇಳಿದರು. ಅಖಿಲ ಭಾರತೀಯ ಬ್ರಾಹ್ಮಣ ಮಹಾಸಂಘ ಒಂದು ರಾಷ್ಟ್ರೀಯ ಸಂಘ. ಈಗಾಗಲೇ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪ್ರಾಸ್ತಾವಿಕ ಭಾಷಣದಲ್ಲಿ ನಮ್ಮ ಶ್ರೀಮತಿ ಭಾರದ್ವಾಜ್ ಅವರು ಮತ್ತು ನಮ್ಮ ರಾಜ್ಯ ಕಾರ್ಯದರ್ಶಿಗಳಾದ ವಿಶ್ವನಾಥ್ ಅವರು ನಮಗೆಲ್ಲ ತಿಳಿಸಿದ್ದಾರೆ. ನಮ್ಮ ಕಾರ್ಯಚಟುವಟಿಕೆ ಎಲ್ಲ ರಂಗಗಳಲ್ಲೂ ಯಾವ ರೀತಿ ಕೆಲಸ ಮಾಡ್ತಾ ಇದ್ದೀವಿ ಅಂತ ಈಗಾಗಲೇ ಅವರೆಲ್ಲದನ್ನ ಹೇಳಿದ್ದಾರೆ. ನಮ್ಮ ಯಾವುದೇ ಹೆಚ್ಚಿನ ಸಮಯವನ್ನು ನಾವು ಕೊಡೋದಿಲ್ಲ. ಆದರೂ ನಾನು ಕೆಲವು ವಿಚಾರಗಳನ್ನ ನಾನು ತಿಳಿಸಬೇಕಾಗಿದೆ ಇಲ್ಲಿ. ಈಗಾಗಲೇ ಮೊನ್ನೆ ಜನಿವಾರದ ವಿಚಾರ ನಮ್ಮ ರಾಜ್ಯದಲ್ಲಿ ಬಹಳ ದೊಡ್ಡದಾಗಿ ಸದ್ದು ಮಾಡಿತು. ಬಹಳ ಅಮಾನವೀಯ ರೀತಿಯಲ್ಲಿ ಜನರು ದುರುದ್ದೇಶದಿಂದ ಬ್ರಾಹ್ಮಣರನ್ನ ಯಾವ ರೀತಿ ನಮಗೆ ಅವಮಾನ ಮಾಡಬಹುದು ಅನ್ನೋ ರೀತಿಯಲ್ಲಿ ಒಂದು ಕಾರ್ಯತಂತ್ರದಲ್ಲಿ ಈಗ ತೊಡಗಿದ್ದಾರೆ. ಇದೆಲ್ಲ ಕಾರಣ ಏನು ಅನ್ನೋದು ನಾವು ಹಿಂದಿನಿಂದ ನಾವು ಯೋಚನೆ ಮಾಡಿದಾಗ ಕೂತ್ಕೊಂಡು 5 ನಿಮಿಷ ನಾವು ಯೋಚನೆ ಮಾಡಿದಾಗ ನಮ್ಮಲ್ಲೇ ಉತ್ತರ ಸಿಗುತ್ತೆ. ಮಹಾಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ವಿಶ್ವನಾಥ್ ಜೋಶಿ ಮಾತನಾಡಿ, ನೆಟ್ವರ್ಕ್ ಸಿಸ್ಟಮ್ನಲ್ಲಿ ಯೋಜನೆಗಳನ್ನು ರೂಪಿಸಿಕೊಂಡು ವ್ಯಾಪಾರೀಕರಣದ ಆದಾಯವು ಬ್ರಾಹ್ಮಣರಲ್ಲಿಯೇ ಉಳಿಯುವಂತೆ ಮಾಡಬೇಕು. ಇದರಿಂದ ನಮ್ಮ ಸಮುದಾಯದ ಆದಾಯವು ಹೆಚ್ಚಿ ಅಭಿವೃದ್ಧಿ ಹೊಂದಬಹುದು ಅಂತ ಹೇಳಿದರು. ಅಖಿಲ ಭಾರತೀಯ ಬ್ರಾಹ್ಮಣ ಮಹಾಸಂಘದ ಜಿಲ್ಲಾ ಘಟಕದ ಅಧ್ಯಕ್ಷರಾದ ಶ್ರೀಪತಿ ಭಾರದ್ರವರು ಕಾರ್ಯಕ್ರಮದ ಉದ್ದೇಶಗಳನ್ನು ಸಭೆಗೆ ತಿಳಿಸಿದರು. ಇದೇ ಸಂದರ್ಭದಲ್ಲಿ ಬ್ರಾಹ್ಮಣ ಸಮುದಾಯ ಭವನದಲ್ಲಿ ವೇದಗುರು ಅನಂತನಾರಾಯಣ ಸ್ವಾಮಿ ಶಾಸ್ತ್ರಿ ಅವರಿಗೆ ಭಾರ್ಗವ ಭೂಷಣ ಪ್ರಶಸ್ತಿ ನೀಡಿ ಆತ್ಮೀಯವಾಗಿ ಗೌರವಿಸಲಾಯಿತು. ವಾಕ್ಯ ಇಂದಿನ ಸಮಾಜ ಜೀವನಕ್ಕೆ ದಿಕ್ಕು ತೋರಿಸುವ ಮಹಾಮಂತ್ರವಾಗಿದೆ. ಸಂಘಟನೆಯಲ್ಲಿ ಶಕ್ತಿ ಇದೆ ಹಾಗೂ ಏಕತೆ ಇದೆ, ಅಭಿವೃದ್ಧಿ ಇದೆ. ಪರಸ್ಪರ ಸಹಕಾರದಲ್ಲಿ ಸಮಾಜದ ಭವಿಷ್ಯ ಅಡಗಿದೆ ಎಂದು ಸತ್ಯವನ್ನು ಅಖಿಲ ಭಾರತೀಯ ಬ್ರಾಹ್ಮಣ ಮಹಾಸಂಘ ತನ್ನ ಕಾರ್ಯಗಳ ಮೂಲಕ ನಿರಂತರವಾಗಿ ಸಾರುತ್ತಿದೆ. ಭಾರತದ ಸಂಸ್ಕೃತಿ, ಸಂಪ್ರದಾಯ, ಧಾರ್ಮಿಕ ಮೌಲ್ಯಗಳು ಮತ್ತು ಜ್ಞಾನ ಪರಂಪರೆಯನ್ನು ಉಳಿಸಿ ಬೆಳೆಸುವ ಮಹತ್ತರ ಹೊಣೆಗಾರಿಕೆಯನ್ನು ಬ್ರಾಹ್ಮಣ ಸಮಾಜ ಶತಮಾನಗಳಿಂದ ನಿರ್ವಹಿಸುತ್ತಾ ಬಂದಿದೆ. ಇವತ್ತು ಅಖಿಲ ಭಾರತೀಯ ಬ್ರಾಹ್ಮಣ ಮಹಾಸಂಘ ಮಂಡ್ಯ ಜಿಲ್ಲೆಯ ವಿಪ್ರೋತ್ಸವ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ನಡೆದಿದೆ. ನಿಮಗೆ ಅನಿಸ್ತಾ ಇರಬಹುದು, ಯಾವ ಒಂದು ಸಂಘಟನೆ, ಹಿರಿಯ ಸಂಘಟನೆ ಹೇಗೆ ಬಂತು, ಯಾಕೆ ಬಂತು ಎಂಬ ಹಲವಾರು ಪ್ರಶ್ನೆಗಳು ನಮ್ಮಲ್ಲಿ ಬಂದಿರಬಹುದು. ಇದೊಂದು ಅಖಿಲ ಭಾರತೀಯ ಬ್ರಾಹ್ಮಣ ಮಹಾಸಂಘ, ಇದೊಂದು ರಾಷ್ಟ್ರೀಯ ಸಂಘಟನೆ.
ವೇದಿಕೆಯಲ್ಲಿ ಭಾರದ್ವಾಜ್, ಮಧುಸೂದನ್, ಸದಾಶಿವ ಭಟ್, ಅನಂತನಾರಾಯಣ ಶಾಸ್ತ್ರಿ, ಪ್ರೇಮ ರಾಮಚಂದ್ರ, ಮಮತಾ, ರಮೇಶ್, ವೆಂಕಟೇಶ್, ಭಾರತಿ, ಗೋಪಿನಾಥ್ ಸೇರಿದಂತೆ ಅನೇಕರಿದ್ದರು. ಸ್ವರ್ಣ, ಇದು ಬಾಂಧವ್ಯಗಳ ಬೆಸುಗೆ